ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಾರದಾ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಸ್ಪೀಡ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟದ ಪುಟ್ಟದೊಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಜ್ಯೋತಿಕಾ ಮತ್ತೆ ರೋಹನ್ ಇಬ್ರು ಕೂಡ ಒಂದ್ ಕಡೆ ಹೋಟ್ಲಲ್ಲಿ ಮೀಟ್ ಮಾಡಿ ಮಾತಾಡಕ್ಕೆ ಅಂತ ಕರ್ಸಿರ್ತಾಳೆ. ಹಾಗಾಗಿ ಇಬ್ರು ಕೂಡ ಮಾತಾಡ್ತಿರ್ತಾರೆ. ಈ ಕಡೆ ಜ್ಯೋತಿಕಾ ರೋಹನ್ ನ ಮದ್ವೆ ಆಗುತ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿರ್ತಾಳೆ. ಹಾಗಾಗಿ ಈ ಕಡೆ ರೋಹನ್ಗೆ ಸ್ವಲ್ಪ ಅನುಮಾನ ಕಟ್ಟಿರುತ್ತೆ. ಅಲ್ಲ ಜ್ಯೋತಿಕಾ, ನನ್ ಬಗ್ಗೆ ಎಲ್ಲ ಗೊತ್ತಿದ್ರು ಕೂಡ ನೀನು ನನ್ನನ್ನ ಮದ್ವೆ ಆಗ್ತಿದ್ಯಾ ಅಂದ್ರೆ ಏನೋ ಅದ್ರ ಹಿಂದೆ ಬಲವಾದ ಕಾರಣ ಇದೆ ಅಂತ ನನಗನ್ನಿಸ್ತಿದೆ. ನನ್ ಮೇಲೆ ಪ್ರೀತಿ ಪ್ರೇಮ ಅಂತ ಹೇಳಿ ನೀನು ಮದ್ವೆ ಆಗ್ತಿರೋದಲ್ಲ ಅಂತ ನನಗೆ ಅನಿಸಿದೆ ಅಂತ ಹೇಳಿದವಾಗ, ಎಕ್ಸಾಕ್ಟ್ಲಿ ಯುವರ್ ರೈಟ್ ರೋಹನ್, ನಾನು ನಿನ್ನನ್ನ ಪ್ರೀತಿಸಿ ಮದ್ವೆ ಆಗ್ತಿಲ್ಲ, ನಾನು ನಿನ್ನನ್ನ ಮದ್ವೆ ಆಗ್ತಿರೋದು ಅದಕ್ಕೆ ಕಾರಣ ಬೇರೆನೇ ಇದೆ ಅಂತ ಹೇಳಿದಾಗ, ಏನ್ ಕಾರಣ ಅಂತ ಹೇಳಿದಾಗ ಈ ಕಡೆ ಸಿದ್ದು ಮತ್ತೆ ಶಾರದನ್ ಮೇಲಿರುವಂತಹ ಕೋಪ ಮತ್ತೆ ಸೇಡು ಅಂತ ಹೇಳ್ತಾಳೆ. ಆಗ ಈ ಕಡೆ ರೋಹನ್ಗೆ ಫುಲ್ಲು ಶಾಕ್ ಆಗುತ್ತೆ. ನನ್ನ ಮದ್ವೆ ಆದ್ರೆ ಈಗ ನೀನು ಸಿದ್ದು ಮತ್ತೆ ಶಾರದನ್ ಮೇಲೆ ಯಾವ ರೀತಿ ಸೇಡ್ ತೀರ್ಸ್ಕೊಳಕ್ ಆಗುತ್ತೆ ಅಂತ ಹೇಳಿದಾಗ, ಖಂಡಿತ ಆಗತ್ತೆ, ನನ್ನ ಮದ್ವೆ ಆಗ್ಬೇಕಷ್ಟೇ, ನೀನು ನನ್ನನ್ನ ಮದ್ವೆ ಆದ್ರೆ ಖಂಡಿತವಾಗ್ಲೂ ನಾವಿಬ್ರು ಸೇರ್ಕೊಂಡು ಅವರಿಬ್ರು ಮೇಲೆ ಸೇಡನ್ನ ತೀರ್ಸ್ಕೊಂಡು ಅವರಿಬ್ರನ್ನ ಬೇರೆ ಬೇರೆ ಮಾಡ್ಬೇಕು, ಅವಾಗ್ಲೇ ನನಗೆ ನೆಮ್ಮದಿ ಅಂತ ಹೇಳಿದಾಗ, ಸರಿ ಆಯ್ತು ಅಂತ ಹೇಳ್ಬಿಟ್ಟು ಈ ಕಡೆ ರೋಹನ್ ಕೂಡ ಜ್ಯೋತಿಕಂಗೆ ಕೈ ಜೋಡಿಸ್ತಿರ್ತಾನೆ. ಅದಾದ ನಂತರ ಇನ್ನೇನು ಸರಿ ಆಯ್ತು ಬಾಯ್ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಅಲ್ಲಿಂದ ಜ್ಯೋತಿಕಾ ಕೂಡ ಹೊರಡ್ತಿರ್ತಾಳೆ. ಜ್ಯೋತಿಕಾ ಹೋದ್ಮೇಲೆ ಈ ಕಡೆ ರೋಹನ್ ಒಬ್ಬೊಬ್ನೇ ಥಿಂಕ್ ಮಾಡ್ತಿರ್ತಾನೆ. ಅಲ್ಲ ಕಣೆ ಗುಗ್ಗು, ನೀನೇನ್ ಅನ್ಕೊಂಡಿದ್ಯಾ ನಾನೇನು ಕುರಿ ಅಂತ ಅನ್ಕೊಂಡಿದ್ಯಾ? ಒಂದ್ಸಲ ನೀನು ನನ್ನ ಕೈಗೆ ಸಿಗು, ನಿನ್ನನ್ನ ಪೂರ್ತಿಯಾಗಿ ಅನುಭವಿಸಿದ ಮೇಲೆ ಆಮೇಲೆ ನಾನು ಯಾರು ಅಂತ ನಿನಗೆ ಗೊತ್ತಾಗುತ್ತೆ. ನೀನು ನನ್ನನ್ನ ನಿನ್ನ ಗಳಕ್ಕೆ ತಕ್ಕಂತಾಗಿ ನನ್ನನ್ನ ಬಳಸ್ಕೋಬೇಕು ಅಂತ ಮಾಡ್ತಿದ್ಯಲ್ಲ, ಅದು ಸಾಧ್ಯನೇ ಇಲ್ಲ. ಈ ರೋಹನ್ನ ಯಾರು ಕೂಡ ಬಳಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ರೋಹನ್ ಮಾತ್ರ ಹುಡುಗಿರ್ನ ಬಳಸ್ಕೊಳಕ್ ಅಷ್ಟೇ, ಅದಷ್ಟು ಮಾತ್ರ ನನಗೆ ಗೊತ್ತಿರೋದು. ಹೋಗಿಲ್ಲೇ ಹೋಗು ಹಾಗೆ ಹೀಗೆ ಅಂತ ರೋಹನ್ ಈ ಕಡೆ ಬೇರೆನೆ ಪ್ಲಾನ್ ಹಾಕೊಂಡಿರ್ತಾನೆ. ಆದ್ರೆ ಈ ಕಡೆ ಜ್ಯೋತಿಕಂಗೆ ಹಾಗೆ ಹಾಕ್ಬೇಕು ಅಂತ ನನಗನ್ಸುತ್ತೆ. ಯಾಕಂತ ಹೇಳಿದ್ರೆ ಅವಳು ಮಾಡ್ತಿರುವಂತಹ ಒಂದು ಕುತಂತ್ರದ ಬುದ್ಧಿಗೆ ರೋಹನ್ ಸರಿಯಾದ ಒಂದು ತಕ್ಕ ಜೋಡಿ ಅಂತಾನೆ ಹೇಳ್ಬೋದು. ಸೊ ಇಷ್ಟೆಲ್ಲ ಆಗುತ್ತೆ. ಇನ್ನೊಂದ್ ಕಡೆ ರೆಸ್ಟೋರೆಂಟ್ ನಲ್ಲಿ ಈ ಕಡೆ ಶಾರದಾ ತುಂಬಾನೇ ಬೇಸರ ಮಾಡ್ಕೊಂಡಿರ್ತಾಳೆ. ಅಂದ್ರೆ ಈ ಕಡೆ ಸುಮಿತ್ರ ಅವರು ಇನ್ಮೇಲೆ ನನ್ಗೂ ನಿನ್ಗೂ ಯಾವ್ದು ಸಂಬಂಧನೂ ಇಲ್ಲ, ನನ್ನ ಕಣ್ಮುಂದೆ ಇನ್ ಬರ್ಬೇಡ, ನಿನ್ ಮುಖ ನಾನು ನೋಡೋದಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಶಾರದನ ಸಂಬಂಧವನ್ನ ಈ ಕಡೆ ಸುಮಿತ್ರ ಅವರು ಕಡ್ಕೊಂಡು ಹೋಗಿರ್ತಾರೆ ನಿನ್ನೆ ದಿನ. ಹಾಗಾಗಿ ಈ ಕಡೆ ಶಾರದನ್ಗೆ ಸುಮಿತ್ರ ಅವರು ಅಂದ್ರೆ ಏನೋ ಒಂಥರ ತುಂಬಾ ತನ್ನ ಒಂದು ಹೆತ್ತ ತಾಯಿಕಿನೋ ಹೆಚ್ಚು ಅಂತಾನೋ ಅನ್ಕೊಂಡಿದ್ಲು. ಹಾಗಾಗಿ ಸುಮಿತ್ರಮ್ಮ ಅವರು ಇಷ್ಟೆಲ್ಲ ಹೇಳಿದ್ರಲ್ಲ ಅಂದ್ಬಿಟ್ಟು ತುಂಬಾನೇ ಬೇಸರ ಮಾಡ್ಕೊಂಡಿರ್ತಾಳೆ. ಅಷ್ಟರಲ್ಲಿ ಅಲ್ಲಿ ಗಿರಾಕಿಗಳೆಲ್ಲ ಬಂದು ಹೋಗ್ತಿರ್ತಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಈ ಕಡೆ 500 ರೂಪೀಸ್ ಕೊಡ್ತಾರೆ. ಈ ಕಡೆ 500 ರೂಪೀಸ್ ಕೊಟ್ಟ ತಕ್ಷಣ ಈ ಕಡೆ ಅಲ್ಲಿ 450 ರೂಪೀಸ್ ಬಿಲ್ ಆಗ್ತಿರುತ್ತೆ. ಅದಾದ ನಂತರ ಈ ಕಡೆ 500ಗೆ ಇನ್ನೂ ಒಂದು 100 ರೂಪಾಯಿ ಸೇರಿಸ್ಬಿಟ್ಟು 600 ರೂಪೀಸ್ ಆ ವ್ಯಕ್ತಿಗೆ ಕೊಟ್ಟಾಗ, ಹಲೋ ಮೇಡಮ್ ಅಂತ ಹೇಳ್ತಾರೆ. ಆಗ ಏನ್ ಸರ್ ಅಂತ ಕೇಳಿದಾಗ, ನಿಮ್ಮ ಹೋಟ್ಲಿನಲ್ಲಿ ಇವತ್ತೇನಾದ್ರೂ ಆಫರ್ ಇದೆಯಾ ಅಂತ ಕೇಳಿದಾಗ, ಯಾಕೆ ಸರ್ ಅಂತ ಕೇಳಿದಾಗ, ಅಲ್ಲ ನಾನು ಕೊಟ್ಟಿರೋದು 500, ಅಲ್ಲಿ ಆಗಿರೋದು ಬಿಲ್ಲು 450, ನೀವು ನೋಡಿದ್ರೆ ನನಗೆ 600 ವಾಪಸ್ ಕೊಡ್ತಿದ್ದೀರಲ್ಲ ಅಂದಾಗ, ಅಯ್ಯೋ ಸರ್ ತಪ್ಪಾಯ್ತು ಸಾರಿ ಅಂತ ಹೇಳ್ಬಿಟ್ಟು ಮತ್ತೆ ಮಿಕ್ಕಿದ್ನ ಚಿಲ್ಡ್ರನ್ನ ಮಾತ್ರ ವಾಪಸ್ ಕೊಡ್ತಿರ್ತಾಳೆ. ಅಷ್ಟರಲ್ಲಿ ಸಿದ್ದು ಅವರು ಬರ್ತಾರೆ. ಏನಾಯ್ತು ಸರ್ ಅಂತ ಹೇಳಿದಾಗ, ಈ ತರ ಶಾರದವರು ನಿಮ್ಮ ವೈಫ್ ಅವರು ಈ ತರ 500 ಕೊಟ್ಟಿದ್ದಕ್ಕೆ 600 ವಾಪಸ್ ಕೊಡ್ತಿದ್ದಾರೆ, 450 ಬಿಲ್ ಆಗಿದ್ರು ಕೂಡ ಅಂತ ಹೇಳಿದಾಗ, ಈ ಕಡೆ ಸಿದ್ದು ಅವರು ಶಾರದನ್ ಮುಖ ನೋಡಿದಾಗ, ಅದು ಸರ್ ನಂಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದಾಗ, ಸರ್ ಅದು ಏನಂದ್ರೆ ನಮ್ಮ ಶಾರದವರು ಸ್ವಲ್ಪ ಯಾವುದೋ ಒಂದು ಫ್ಯಾಮಿಲಿ ವಿಷಯದಲ್ಲಿ ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ, ಹಾಗಾಗಿ ಅವ್ರಿಗೆ ಏನೋ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ ಸರ್, ಸಾರಿ ಸರ್ ಅಂತ ಹೇಳಿದಾಗ, ಇಟ್ಸ್ ಓಕೆ, ಸಮಸ್ಯೆ ಏನೇ ಇರಲಿ ಲಾಯರ್ ಹತ್ರ ಏನು ಕೂಡ ವಿಷಯ ಮುಚ್ಚಿಡಬಾರ್ದು, ನಾನು ಕೂಡ ಲಾಯರು, ನಿಮ್ಗೆ ಏನಾದ್ರೂ ಮುಂದೆ ಸಮಸ್ಯೆ ಬಂದ್ರೆ ನಾನು ಕಾರ್ಡ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಆ ಒಂದು ಸಿದ್ದು ಕೈನಲ್ಲಿ ಅವರ ಒಂದು ಕಾರ್ಡ್ ಅನ್ನ ಕೂಡ ಕೊಟ್ಟು ಹೋಗ್ತಿರ್ತಾರೆ. ಅದಾದ ನಂತರ ಈ ಕಡೆ ಸಿದ್ದು ಅವರು ಶಾರದನ ಹತ್ರ ಎಷ್ಟೇ ಕೂಡ ನಕ್ಸ್ಕೊಂಡು ಮಾತಾಡಿದ್ರು ಕೂಡ ಈ ಕಡೆ ಶಾರದಾ ಮಾತ್ರ ಸುಮಿತ್ರಮ್ಮ ಅವ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಶಾರದಾರೆ, ನೀವ್ ಈ ರೀತಿ ಇರೋದನ್ನ ನನಗೆ ನೋಡಕ್ ಆಗ್ತಿಲ್ಲ, ಸ್ವಲ್ಪ ಸ್ಮೈಲ್ ಮಾಡಿ ಅಂತ ಹೇಳಿದಾಗ ಈ ಕಡೆ ಮತ್ತೆ ಸಪ್ಪೆ ಮೂರೆ ಹಾಕೊಂಡು ಕೂತಿರ್ತಾಳೆ. ನಂಗೆ ಗೊತ್ತು ಶಾರದವ್ರೆ, ಸುಮಿತ್ರಾತೆ ಬಗ್ಗೆ ತಾನೇ ಯೋಚನೆ ಮಾಡ್ತಿರೋದು ಅಂತ ಹೇಳಿದಾಗ, ಹ್ಞೂ ಅಂತ ಹೇಳ್ತಾರೆ. ಸ್ವಲ್ಪ ಸಮಯ ವೆಯ್ಟ್ ಮಾಡಿ, ತಾನಾಗೆ ಎಲ್ಲ ಕೂಡ ಸತ್ಯ ಗೊತ್ತಾಗುತ್ತೆ. ಆ ಮನೆಯವ್ರಿಗೆ ರೋಹನ್ ಬಗ್ಗೆ ಎಲ್ಲ ಸತ್ಯ ಗೊತ್ತಾದ್ಮೇಲೆ ಖಂಡಿತವಾಗ್ಲೂ ನಿಮ್ಮನ್ನ ಮತ್ತೆ ಒಪ್ಕೋತಾರೆ, ಅಲ್ಲಿವರೆಗೂ ಕಾಯ್ಬೇಕಷ್ಟೇನಂತ ಈ ಕಡೆ ಸಿದ್ದು ಅವರು ಶಾರದನ್ಗೆ ತುಂಬಾನೇ ಸಮಾಧಾನ ಮಾಡ್ತಿರ್ತಾರೆ. ಇನ್ನೊಂದ್ ಕಡೆ ಮನೆಯಲ್ಲಿ ಜ್ಯೋತಿಕಾ ರೂಮಲ್ಲಿ ತುಂಬಾನೇ ಬೇಸರ ಮಾಡ್ಕೊಂಡು ಕೂತಿರ್ತಾಳೆ. ಅಲ್ಲಿಗೆ ಪಾರಿಜಾತ ಬರ್ತಿರ್ತಾಳೆ. ಈ ಕಡೆ ಇವಳನ್ನ ನೋಡ್ಬಿಟ್ಟು ಜ್ಯೋತಿಕನ ನೋಡ್ಬಿಟ್ಟು ತುಂಬಾನೇ ಹೊಟ್ಟೆ ಹೊರ್ಕೊಂಡಿರ್ತಾಳೆ ಪಾರಿಜಾತ. ಈ ಶಾರದನಿಂದ ನಮ್ ಜ್ಯೋತಿಕಂಗೆ ಇಷ್ಟೊಂದು ನೋವು ಆಗ್ತಿದೆಯಲ್ಲ ಹಾಗೆ ಹೀಗೆ ಅಂತ ಬೈಕೊಂಡು ಗೋಲ್ಡಿ ಗೋಲ್ಡಿ ಅಂತ ಹೇಳ್ಬಿಟ್ಟು ತುಂಬಾ ಪ್ರೀತಿಯಿಂದ ಮಾತಾಡ್ಸೋದಕ್ಕೆ ಅಂತ ಬರ್ತಾಳೆ. ಆದ್ರೂ ಕೂಡ ತುಂಬಾ ಅಳೋ ತರ ಇದ್ ಮಾಡ್ಕೊಂಡು ಕೂತಿರ್ತಾಳೆ. ಈ ಕಡೆ ಪಾರಿಜಾತ ಇದ್ದವಳು ಸೀದಾ ಆಚೆ ಹೋಗ್ತಾಳೆ. ತಾತನ ಕರ್ಕೊಂಡ್ ಬರ್ಬೇಕು ಅಂತ ತನ್ನ ಗಂಡನ ಕರ್ಕೊಬಂದು ಈ ಕಡೆ ಜ್ಯೋತಿಕಾ ಪರಿಸ್ಥಿತಿನ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಇನ್ನೇನು ಪಾರಿಜಾತ ಹೋದ್ಮೇಲೆ ಈ ಕಡೆ ಜ್ಯೋತಿಕಾ ಇದ್ದವಳು ಒಳಗೊಳಗೆ ನಗ್ತಿರ್ತಾಳೆ. ಗ್ರಾನಿ, ನಾನು ನಿನ್ನ ಹತ್ರ ನಾಡ್ಕಾಡ್ತಿದ್ದೀನಿ, ಬೇಸರ ಆಗಿದ್ದೀನಿ ಅಂತ. ಖಂಡಿತವಾಗ್ಲೂ ನಾನು ಯಾವ ತರನು ಕೂಡ ಬೇಸರ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಕನ್ನಡಿ ಮುಂದೆ ನಿಂತ್ಕೊಂಡು ಅವಳೆ ಮಾತಾಡ್ಕೊತಿರ್ತಾಳೆ. ಅಷ್ಟರಲ್ಲಿ ಈ ಕಡೆ ಪಾರಿಜಾತ ಅವರು ಮನೆಯವರೆಲ್ಲರೂ ಕೂಡ ಕರ್ಕೊಂಡ್ ಬರ್ತಾರೆ. ನೋಡಿ ಜ್ಯೋತಿಕಾ ಪರಿಸ್ಥಿತಿ ಏನು ಅಂತ ಹೇಳಿದಾಗ, ಅಷ್ಟರಲ್ಲಿ ಈ ಕಡೆ ಜ್ಯೋತಿಕಾ ಮತ್ತೆ ಬಂದು ಪಟ್ ಅಂತ ಕೂತ್ಕೊಂಡು ಸಪ್ಪೆ ಮೂರೆ ಹಾಕೊಂಡು ಕೂತಿರ್ತಾಳೆ. ಈ ಕಡೆ ತಾತ ಮತ್ತೆ ದಶರಥ, ಈ ಕಡೆ ಸುಮಿತ್ರ ಎಲ್ಲರೂ ಕೂಡ ಈ ಕಡೆ ಜ್ಯೋತಿಕಂಗೆ ಎಷ್ಟೇ ಕೂಡ ಸಮಾಧಾನ ಮಾಡಿದ್ರು ಕೂಡ ಒಂದು ತುತ್ತು ಕೂಡ ಊಟ ಕೂಡ ಜ್ಯೋತಿಕಾ ಮಾಡ್ತಿರಲ್ಲ. ಅದಾದ ನಂತರ ಇನ್ನೇನು ಸುಮಿತ್ರ ಅವರು ತುಂಬಾ ಪ್ರೀತಿಯಿಂದ ಹೇಳ್ತಿರ್ತಾರೆ. ಅದಾದ ನಂತರ ಶಾರದನ್ ಮೇಲೆ ತುಂಬಾನೇ ಕೋಪ ಬರುತ್ತೆ. ಈ ಕಡೆ ತಾತ ಮತ್ತೆ ಸುಮಿತ್ರಂಗೆ ಎಲ್ರಿಗೂ ಕೂಡ ತುಂಬಾ ಶಾರದನ್ ಮೇಲೆ ಕೆಟ್ಟ ಕೋಪ ಬರ್ತಿರುತ್ತೆ. ಅಲ್ಲ, ನನ್ನ ಮಗಳು ಏನ್ ಅನ್ಯಾಯ ಮಾಡಿದ್ಲು, ಶಾರದಂಗೆ ನನ್ನ
ಮಗಳ ಮೇಲೆ ಯಾಕೆ ಇಷ್ಟೊಂದು ದ್ವೇಷ ಅಂತ ಹೇಳ್ಬಿಟ್ಟು ಈ ಕಡೆ ಸುಮಿತ್ರ ಅವರು ಕಣ್ಣೀರ್ ಹಾಕ್ತಿರ್ತಾರೆ. ಈ ಕಡೆ ದಶರಥ ಮಾತ್ರ ಶಾರದಂಗೆ ಬೈತಿರಲ್ಲ, ಶಾರದಾ ಮಾಡಿರೋ ಒಂದು ಕೆಲಸದಿಂದ ಯಾಕೆ ಈ ರೀತಿ ಶಾರದಾ ಮಾಡಿರ್ಬೋದು, ಶಾರದಾ ಸುಮ್ನೆ ಎಲ್ಲ ಈ ರೀತಿ ಎಲ್ಲ ಡಿಸೈಡ್ ತಗೊಳ್ಳಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ದಶರಥ ಮನಸ್ಸಲ್ಲೇ ಯೋಚನೆ ಮಾಡ್ಕೊಂಡಿರ್ತಾರೆ. ಅದಾದ ನಂತರ ಎಷ್ಟೇ ಕೂಡ ಸಮಾಧಾನ ಮಾಡಿದ್ರು ಕೂಡ ಈ ಕಡೆ ಜ್ಯೋತಿಕಾ ಮಾತ್ರ ತುಂಬಾ ಅಳ್ತಿರ್ತಾಳೆ. ನೀನ್ ಹೆದ್ರು ಬೇಡ, ಆದಷ್ಟು ಬೇಗ ನಿನ್ಗೆ ರೋಹನ್ಗಿಂತ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತೀನಿ ಅಂದಾಗ ಈ ಕಡೆ ಜ್ಯೋತಿಕಾ ಮತ್ತೆ ತಾತನ ಮೇಲೆ ಮನೆಯವ್ರ ಮೇಲೆ ಎಲ್ಲರೂ ಮೇಲೂ ಕೂಡ ಕೋಪ ಮಾಡ್ಕೋತಿರ್ತಾಳೆ. ಮನೇಲಿದ್ರೆ ಮದ್ವೆ 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 ಅಂತ ಹೇಳ್ತೀರಿ, ಹಾಗೆ ಹೀಗೆ ಏನೋ ಕೊನೆದಾಗಿ ಮದ್ವೆ ಅಂತ ಒಪ್ಕೊಂಡೆ, ಅದಕ್ಕೂ ಕೂಡ ಶಾರದಾ ಕಲ್ಲಾಕ್ಬಿಟ್ಲು, ಹಾಗೆ ಹೀಗೆ ಅಂತ ಮತ್ತೆ ಗೊಳೋ ಅಂತಿರ್ತಾಳೆ. ಆಗ ತಾತ ಮತ್ತೆ ಸಮಾಧಾನ ಮಾಡ್ತಿರ್ತಾರೆ. ಆದ್ರೂ ಕೂಡ ಈ ಕಡೆ ಸಮಾಧಾನ ಮಾಡ್ತಿರಲ್ಲ, ಎಲ್ಲರೂ ಆಚೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಕಿರುತ್ತಾಳೆ. ಅದಾದ ನಂತರ ಇನ್ನೇನು ವಿಧಿ ಇಲ್ದೇನೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಸುಮಿತ್ರ ಮತ್ತೆ ದಶರಥ ತಾತ ಎಲ್ಲರೂ ಕೂಡ ಆಚೆ ಕಡೆ ಹೋಗ್ತಾರೆ. ಈ ಕಡೆ ಪಾರಿಜಾತ ಮಾತ್ರ ಈ ಕಡೆ ಗೋಲ್ಡಿಗೆ ಸಮಾಧಾನ ಮಾಡ್ತಿರ್ತಾಳೆ. ಗೋಲ್ಡಿ ಅಂತ ಹೇಳ್ಬಿಟ್ಟು ಏನಾದ್ರೂ ತಿನ್ನು ತಗೋ, ನೀರಾದ್ರೂ ಕುಡಿ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಿರ್ತಾರೆ. ಏನ್ ಬೇಕು ಹೇಳು, ಜ್ಯೂಸ್ ಕುಡಿದ್ಯಾ, ಜ್ಯೂಸ್ ತಂದು ಕೊಡ್ಲಾ ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ತಿದ್ರು ಕೂಡ ಈ ಕಡೆ ಜ್ಯೋತಿಕಾ ಪಾರಿಜಾತನ್ ಮುಂದೆ ಕೂಡ ಡ್ರಾಮಾ ಮಾಡ್ತಿರ್ತಾಳೆ ಅಳೋ ತರ. ಸೊ ಇಷ್ಟೆಲ್ಲ ಆಗುತ್ತೆ. ಇನ್ನು ಸುಮಿತ್ರ ಈ ಕಡೆ ಜ್ಯೋತಿಕನ್ ಪರಿಸ್ಥಿತಿ ನೋಡ್ಬಿಟ್ಟು ಹಾಲಿಗೆ ಹೋಗ್ಬಿಟ್ಟು ಈ ಕಡೆ ಸುಮಿತ್ರ ಅವರು ತುಂಬಾ ಅಳ್ತಿರ್ತಾರೆ. ನೀನು ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಈ ಕಡೆ ಜ್ಯೋತಿಕಾ ಸರಿ ಹೋಗ್ಬೇಕು, ಜ್ಯೋತಿಕನ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ದೇವರ ಮೊರೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೊರಡೋದಕ್ಕೆ ಅಂತ ರೆಡಿ ಆಗ್ತಾಳೆ. ಅಷ್ಟೊತ್ತಿಗೆ ಈ ಕಡೆ ದಶರಥ ಬಂದ್ಬಿಟ್ಟು ಸುಮಿತ್ರ ಎಲ್ಲಿ ಹೋಗ್ತಿದ್ಯಾ ಅಂತ ಹೇಳಿದಾಗ, ನಾನು ಎಲ್ಲಿಗೆ ಹೋಗಕ್ಕಾಗುತ್ತೆ, ನಮಗೆ ಬಂದಿರೋ ಕಷ್ಟನ ದೇವ್ರ ತಾನೇ ಪರಿಹರಿಸಬೇಕು, ನನ್ನ ಮಗಳು ತುಂಬಾ ನೋವಲ್ಲಿದ್ದಾಳೆ, ಅವಳ ಹೆಸರಲ್ಲಿ ನಾನು ಅರ್ಚನೆ ಮಾಡಿಸ್ಬೇಕು, ವ್ರತ ಮಾಡ್ಬೇಕು ಅಂತ ಹೇಳಿದಾಗ ಈ ಕಡೆ ದಶರಥ ಅವರು ತುಂಬಾನೇ ಬೇಸರ ಮಾಡ್ಕೋತಿರ್ತಾರೆ. ಸುಮಿತ್ರ ವ್ರತ ಅದು ಇದು ಅಂತ ನಿನ್ನ ಆರೋಗ್ಯ ಕೆಡಿಸ್ಕೋಬೇಡಮ್ಮ ಅಂತ ಹೇಳಿದಾಗ, ನೋಡಿದ್ರ ನನ್ನ ಮಗಳು ಇವತ್ತು ಎಷ್ಟು ಕಣ್ಣೀರಲ್ಲಿ ಕೈ ತೊಳಿತಿದ್ದಾಳೆ ಅಂತ ಹೇಳ್ಬಿಟ್ಟು ಸರಿ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂದಾಗ, ಇರು ನಾನು ಬರ್ತೀನಿ ನಿನ್ ಜೊತೆ, ವ್ರತ ಅಂತೆಲ್ಲ ಮಾಡ್ತಿದ್ಯಾ, ಆಮೇಲೆ ಸುಸ್ತಾದ್ರೆ ಏನ್ ಮಾಡೋದು, ಏನು ಕೂಡ ತಿನ್ನಿಲ್ಲ ನೀನು ಅಂತ ಹೇಳಿದಾಗ, ಇಲ್ಲ ರೀ ಬೇಡ, ನಿಮಗೆ ಆಫೀಸಲ್ಲೆಲ್ಲ ಕೆಲಸ ಇರುತ್ತಲ್ಲ, ನೀವು ಹೋಗಿ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ನನ್ಗೇನು ಆಗಲ್ಲ, ದೇವ್ರಿದ್ದಾನೆ ಅಂತ ಹೇಳ್ಬಿಟ್ಟು ಈ ಕಡೆ ಸುಮಿತ್ರ ಅವ್ರು ಹೇಳಿದಾಗ, ಇಲ್ಲ ಬೇಡ, ನನ್ಗೆ ನಿನಗಿನ್ನ ದೊಡ್ಡದು ಆ ಕೆಲಸ ಅಲ್ಲ, ಯಾವುದು ಅಲ್ಲ ಆಫೀಸ್ ಅಲ್ಲ, ನೀನೇ ನನಗೆ ಮೊದಲು ಅಂತ ಹೇಳ್ಬಿಟ್ಟು ಈ ಕಡೆ ಸುಮಿತ್ರ ಅವ್ರ ಜೊತೆ ಈ ಕಡೆ ದಶರಥ ಕೂಡ ಹೊರಡ್ತಿರ್ತಾರೆ. ಇನ್ನೊಂದ್ ಕಡೆ ಪಾರಿಜಾತ ಒಬ್ಳೆ ಯೋಚನೆ ಮಾಡ್ತಿರ್ತಾಳೆ, ಅಲ್ಲ ಶಾರದಾ ಹೇಳಿದ್ದೇನಾದ್ರೂ ನಿಜ ಆಗ್ಬಿಟ್ರೆ, ರೋಹನ್ ನಿಜವಾಗ್ಲೂ ಕೆಟ್ಟವನಾಗ್ಬಿಟ್ರೆ ನಮ್ ಗೋಲ್ಡಿ ಜೀವನ ಹಾಳಾಗ್ತಿತ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ಮತ್ತೆ ಪಾರಿಜಾತ ಏಕೋ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ. ಹೇಗಾದ್ರೂ ಮಾಡಿ ಮದ್ವೆ ಆಗೋದನ್ನ ತಡಿಬೇಕು, ಎಲ್ಲಾದ್ರೂ ಬೈ ಮಿಸ್ ಆಗಿ ಅದೇ ಹುಡುಗನ ಜೊತೆ ಏನಾದ್ರೂ ಮದುವೆ ಮಾಡ್ಕೊಟ್ಬಿಟ್ರೆ ಶಾರದಾ ಅಷ್ಟು ಸುಲಭ ಏನು ಕೂಡ ಮಾಡಲ್ಲ. ಆದ್ರೆ ರೋಹನ್ ಜೊತೆ ಮದುವೆ ತಡೆದಿದ್ದಾಳೆ ಅಂದ್ರೆ ಇಲ್ಲಿ ಏನೋ ಒಂದು ಸಮಸ್ಯೆ ಇರ್ಬೋದು, ರೋಹನ್ ಏನಾದ್ರೂ ತಪ್ಪಿರ್ಬೋದು ಅಂತ ಹೇಳ್ಬಿಟ್ಟು ಈ ಕಡೆ ಪಾರಿಜಾತನ ತಲೆಗೆ ಬಂದಿರುತ್ತೆ. ಈ ಕಡೆ ತಾತ ಕೂಡ ಈ ಕಡೆ ಇನ್ನೊಂದ್ಸಲ ರೋಹನ್ ಮನೆಗೆ ಹೋಗ್ಬಿಟ್ಟು ಅವ್ರ ಅಪ್ಪ ಅಮ್ಮನ ಜೊತೆ ಮಾತಾಡ್ಕೊಂಡು ಕ್ಷಮೆ ಕೇಳ್ಬಿಟ್ಟು ಮತ್ತೆ ಮದುವೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಈ ಕಡೆ ಪಾರಿಜಾತ ಬಂದ್ಬಿಟ್ಟು, ಏನ್ ಗೊತ್ತಾ, ನೀವ್ ಯಾವಾಗ್ಲೂ ನನಗೆ ಬೈತಾನೆ ಇರ್ತೀರಾ, ಆದ್ರೆ ನನ್ಗೆ ಯಾಕೋ ಅನಿಸ್ತಿದೆ ನೀವು ಮತ್ತೆ ಎಲ್ಲಾದ್ರೂ ರೋಹನ್ ಮನೆಗೆ ಹೋಗ್ಬಿಟ್ಟು ಅವ್ರ ತಂದೆ ತಾಯಿ ಹತ್ರ ಕ್ಷಮೆ ಕೇಳ್ಬಿಟ್ಟು ಮತ್ತೆ ಏನಾದ್ರೂ ಮದ್ವೆ ಅರೇಂಜ್ ಮಾಡಿದ್ರೆ, ಮತ್ತೆ ಏನಾದ್ರೂ ಮುಂದೆ ಸಮಸ್ಯೆ ಆದ್ರೆ ಏನ್ ಮಾಡೋದು, ಬೇಡ ಇವಾಗ ಅವ್ರ ಮನೆಗೆಲ್ಲ ಹೋಗೋದಾದ್ರೆ ಬೇಡವೇ ಬೇಡ ಅಂತೇಳಿ ಈ ಕಡೆ ಪಾರಿಜಾತ ತಾತಂಗ್ ಹೇಳ್ತಿರುವಾಗ, ಬಾಯಿ ಮುಚ್ಚು ಶಟಪ್ ಅಂತ ಹೇಳ್ಬಿಟ್ಟು ಈ ಕಡೆ ಪಾರಿಜಾತನ ಬಾಯಿನ ಮುಚ್ಚಿಸ್ತಾರೆ. ಅಲ್ಲ ರೋಹನ್ ನಿಜವಾಗ್ಲೂ ಒಳ್ಳೆಯವನ ಅಥವಾ ಕೆಟ್ಟವನ ಅಂತ ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ, ಶಾರದಾ ಹೇಳಿದಾಳೆ ಅಂದ್ರೆ ಅದ್ರಲ್ಲಿ ಏನೋ ಒಂದಿರುತ್ತೆ ಅಲ್ವಾ ಅಂತ ಹೇಳಿ ಈ ಕಡೆ ಪಾರಿಜಾತ ಹೇಳ್ತಿದ್ರು ಕೂಡ ಈ ಕಡೆ ತಾತ ಮಾತ್ರ ಶಾರದನ ಹೆಸರು ಎತ್ತು ಬಿಡ ಅಂತ ಹೇಳ್ಬಿಟ್ಟು ಈ ಕಡೆ ತಾತ ಪಾರಿಜಾತನ ಬಾಯಿ ಮತ್ತೆ ಮುಚ್ಚಿಸ್ತಾರೆ. ಸೊ ಇಷ್ಟೆಲ್ಲ ಆಗುತ್ತೆ. ಅದಾದ ನಂತರ ಇನ್ನು ಶಾರದಾ ಮತ್ತೆ ಈ ಕಡೆ ಸಿದ್ದು ಅವರು ರೆಸ್ಟೋರೆಂಟ್ ನ ಕ್ಲೋಸ್ ಮಾಡ್ಬಿಟ್ಟು ಆಚೆ ಕಡೆ ನಡ್ಕೊಂಡು ಬರ್ತಿರ್ತಾರೆ. ಅಷ್ಟರಲ್ಲಿ ಸಿದ್ದು ಏನೋ ತಗೊಂಡ್ ಬರ್ತೀನಿ ಅಂತ ಹೋಗಿರ್ತಾರೆ. ಈ ಕಡೆ ಶಾರದಾ ಅವರು ಹಾಗೆ ಬರ್ತಿರ್ತಾರೆ. ಅಷ್ಟರಲ್ಲಿ ಆ ಕಡೆ ಸೈಡ್ ಅಲ್ಲಿ ಪಾಸ್ ಆಗ್ತಿರ್ತಾಳೆ ಈ ಕಡೆ ರಮ್ಯಾ ಅನ್ನೋ ಹುಡುಗಿ, ಅಂದ್ರೆ ರೋಹನ್ ಹಾಳು ಮಾಡಿದ್ನಲ್ವಾ ಆ ಒಂದು ರಮ್ಯಾ ಹೋಗ್ತಿರ್ತಾಳೆ. ಈ ಕಡೆ ಶಾರದಾ ಅವರು ಓಡೋಗ್ತಾರೆ ರಮ್ಯಾನ ಮೀಟ್ ಮಾಡೋದಕ್ಕೆ. ಯಾಕಂದ್ರೆ ಇಲ್ಲಿ ರಮ್ಯಾನ ಕರ್ಕೊಂಡೋಗಿ ರೆಡ್ ಹ್ಯಾಂಡ್ ಆಗಿ ಒಂದು ಪ್ರೂಫ್ ಅನ್ನ ತೋರಿಸಿದ್ರೆ ರೋಹನ್ ಬಂಡವಾಳ ಬಯಲ್ ಮಾಡ್ಬೇಕು ಮನೆಯವ್ರ ಮುಂದೆ ಅನ್ನೋದು ಈ ಕಡೆ ಶಾರದಾನ ಪ್ಲಾನ್ ಆಗಿರುತ್ತೆ. ಹಾಗಾಗಿ ಈ ಕಡೆ ರಮ್ಯಾ ಅವ್ರನ್ನ ಕರ್ಕೊಂಡ್ ಬರ್ಲಿಕ್ಕೆ ಅಂತ ಓಡೋಗ್ತಿರ್ತಾರೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ಹಾಗಾದ್ರೆ ನಾಳಿನ ಸಂಚಿಕೆಯಲ್ಲಿ ರಮ್ಯಾನ ಕರ್ಕೊಂಡು ಈ ಕಡೆ ಶಾರದಾ ಸಿದ್ದು ತಾತನ ಮನೆಗೆ ಹೊರಟೋಗ್ತಾರ, ರೋಹನ್ ಬಂಡವಾಳ ಬಯಲ್ ಮಾಡ್ತಾರ ಶಾರದಾ ಮತ್ತೆ ಸಿದ್ದು, ಎಲ್ಲವನ್ನು ಕೂಡ ನಾವು ನಾಳಿನ ಸಂಚಿಕೆಯಲ್ಲಿ ಕಾದು ನೋಡ್ಬೇಕಾಗುತ್ತೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬೈ ಬೈ ಫ್ರೆಂಡ್ಸ್.